ಮೊರಾರ್ಜಿ ಶಾಲೆಯಲ್ಲಿ ತಾಂಡವ ಆಡುತ್ತಿದೆ ಅವ್ಯವಸ್ಥೆ. ಮೈನಾರಿಟಿ ವಸತಿ ಶಾಲೆಯ ಕರ್ಮಕಾಂಡ ಬಯಲು. ಮೈನಾರಿಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡುತ್ತೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನಾರಿಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೌಲಭ್ಯ ಇಲ್ಲದ ಕಾರಣ ಸ್ಟೂಡೆಂಟ್ಸ್ ಬಯಲು ಶೌಚಾಲಯಕ್ಕೆ ತೆರಳಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಂಶುಪಾಲ ವೆಂಕಟೇಶ್ ನಾಯಕ್ ಹಾಗೂ ಮೇಲ್ವಿಚಾರಕಿ ರಾಜೇಶ್ವರಿ ಮಕ್ಕಳ ಹೆಸರಲ್ಲಿ ಅದೆಷ್ಟೋ ಲೂಟಿ ಮಾಡಿ ವಿದ್ಯಾರ್ಥಿಗಳು ಹರಿದ ಬೆಡ್, ಸೊಳ್ಳೆಗಳ ಕಾಟ, ಶೌಚಾಲಯ, ಸ್ನಾನದ ಕೊಠಡಿಗಳಲ್ಲಿ ನೀರಿಲ್ಲದ ಕಾರಣ ಸ್ನಾನ ಮಾಡದೆ ಹಾಗೆ ಶಾಲೆಗೆ ಹೋಗಬೇಕಾದ ದುಸ್ಥಿತಿ ಮಕ್ಕಳದ್ದಾಗಿದೆ. ಅಡುಗೆ ಕೋಣೆಯಂತೂ ಗಬ್ಬು ನಾರುತ್ತಿದ್ದು ಕೊಳೆತ ತರಕಾರಿಗಳಿಂದ ಅಡುಗೆ ಸಿಬ್ಬಂದಿ ಮಾಡುತ್ತಾರೆಂದರೆ ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ, ಮಾನ್ವಿ ಪಟ್ಟಣದಲ್ಲಿರುವಂತಹ ಮೈನಾರಿಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಡ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿ ನಡೆಯುತ್ತೆ ಅಂದರೆ ಇದಕ್ಕೆ ಯಾರು ಹೊಣೆ ಅನ್ನೋದು ತಿಳಿಯಬೇಕಾಗಿದೆ. ಊಟ ಸರಿಯಾಗಿರಲ್ಲ, ಊಟ ಕರೆಕ್ಟ್ ಮಾಡ್ತಾರೆ ಸರ್, ಒಂದೊಂದ್ಸಲ ಕರೆಕ್ಟ್ ಮಾಡಲ್ಲ ಸರ್. ಊಟ ಸರಿಯಾಗಿ ಮಾಡಲ್ಲ. ನಿಮ್ಮ ವಾರ್ಡನ್ ಹೆಸರೇನು? ರಾಜೇಶ್ವರಿ ಮ್ಯಾಮ್. ನಿಮ್ಮ ಪ್ರಿನ್ಸಿಪಲ್ ಹೆಸರು? ವೆಂಕಟೇಶ್ ಸರ್ ಅವರು. ಹೌದಾ? ಅಂದ್ರೆ ಒಟ್ಟ ಇಲ್ಲಿ ನಿಮ್ಗೆ ಏನು ವ್ಯವಸ್ಥೆ ಇಲ್ಲ, ಸರಿಯಾಗಿಲ್ಲಲ್ಲ? ಸರಿಯಾಗಿಲ್ಲ. ಬೆಡ್ ಅರ್ಧೋಗವ? ಬೆಡ್ ವಾಸವಾಗಿ ಸರ್, ಆದ್ರೆ ಅವು ಕಟ್ಟಾಗಿ ಸರ್, ಅರ್ಧೋಗ್ತಾವ. ನೀವು ಹಾಸ್ಟೆಲ್ ಹೆಸರು ಯಾವುದು? MMDRS ಮಾನ್ವಿ. ಏನು ನಿಮ್ಮ ಹಾಸ್ಟೆಲ್ ಏನು ಸಮಸ್ಯೆ ಇದಾವೆ? ಸಮಸ್ಯೆ ಸರ್, ಬಿಸಿ ನೀರು ಬರಲ್ಲ ಸರ್, ಒಂದೊಂದ್ಸತಿ ನೀರೇ ಬರಲ್ಲ ಸರ್, ಮತ್ತೆ ದಾಮಿ ಕಡಿತಾವ ಸರ್, ಗ್ಲಾಸ್ ಹೊಡೆದೋಗ್ಯಾವ ಸರ್, ಒಂದೊಂದ್ಸತಿ ಕರೆಂಟ್ ಅಸರ್ ಇರಲ್ಲ ಸರ್, ಕರೆಂಟ್ ಇರಲ್ಲ, ರಾತ್ರಿ ಇದ್ದಿದ್ದಿಲ್ಲ ರೀ ಸರ್, ಬರ್ಕ ಕಷ್ಟ ಆಗ್ತದೆ ರೀ ಸರ್. ಹೌದು. ಇದೊಂದು ಹಾಸ್ಟೆಲಲ್ಲಿ ಟಾಯ್ಲೆಟ್ ರೂಮ್ಗೆ ನೀರು ಇದಾವ? ಸರ್ ಇಲ್ಲ. ಸ್ನಾನ ಮಾಡಕ್ಕೆ ಹೆಂಗೆ ಮಾಡಿ, ಎಲ್ಲಿ ಮಾಡ್ತೀವಿ ನಾವು ಸರ್? ಇಲ್ಲಿ ಮ್ಯಾಗ ಇರ್ಲಿಕ್ರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಟಾಯ್ಲೆಟ್ ಹೊರಗೆ ಹೋಗ್ತೀರಾ? ಆಚೆ ಕಡೆ ಹೋಗ್ತೀರಿ? ನೀರು ಬರಂಗಿಲ್ಲ ಸರ್, ಮೇಲೆ ನಾವು ಮುಖ ವಾಶ್ ಮಾಡಕ್ಕೆ ಮತ್ತೆ ಬರಂಗಿಲ್ಲ. ಊಟ ಸರಿಯಾಗಿರಲ್ಲ? ಊಟದಲ್ಲಿ ಹುಳ ಬರ್ತಾವ? ಮತ್ತೆ ಹೆಂಗೆ ಕೇಳಿದ್ರಿ? ಯಾರಿಗೆ ಹೇಳಿದ್ರಿ ನೀವು? ಬ್ಯೂರೋ ರಿಪೋರ್ಟ್, ಹುಸೇನ್ ಬಾಷಾ, ನಕ್ಕುಂದಿ, ಕನ್ನಡ ಜನಶ್ರೀ ನ್ಯೂಸ್, ರಾಯಚೂರು. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.